ನಮ್ಮ ಕುಟುಂಬದ ಸದಸ್ಯರು ಚುನಾವಣಾ ರಾಜಕೀಯಕ್ಕೆ ಬರಲ್ಲ. ಈ ರೀತಿಯಾಗಿ ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಕುಟುಂಬದ ಸ್ಪರ್ಧೆ ಬಗ್ಗೆ ವದಂತಿ ಹಬ್ಬಿತ್ತು. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಒಂದು ತೆರೆ ಎಳೆದಂತೆ ಕಾಣಿಸ್ತಾ ಇದೆ. ಎಲ್ಲ ಊಹಾಪೋಹಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತೆರೆಯನ್ನ ಎಳೆದಿದ್ದಾರೆ. ಈ ಹಿಂದೆಯೇ ನಾನು ಬಹಳ ಹೇಳಿದ್ದೇನೆ, ಸ್ಪಷ್ಟಪಡಿಸಿದ್ದೇನೆ, ಚುನಾವಣಾ ರಾಜಕೀಯಕ್ಕೆ ಬರುವಂತಹ ಪ್ರಶ್ನೆನೇ ಇಲ್ಲ. ನಮ್ಮ ಕುಟುಂಬದ ಯಾವ ಸದಸ್ಯರು ಕೂಡ ಎಲೆಕ್ಷನ್ ಪಾಲಿಟಿಕ್ಸ್ಗೆ ಇಳಿಯೋದಿಲ್ಲ. ಈ ರೀತಿಯಾಗಿ ಜಾಲತಾಣದಲ್ಲಿ ಇವರು ಪೋಸ್ಟ್ ಮಾಡಿದ್ದೇ ತಡ ಈಗ ಈ ಪೋಸ್ಟ್ ಎಲ್ಲೆಡೆ ಕುತೂಹಲವನ್ನ ಹುಟ್ಟುಹಾಕಿದೆ. ಸ್ವತಃ ಡಿಕೆಶಿಯೇ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸ್ತಾರೆ ಎಂಬ ಚರ್ಚೆ ಇತ್ತು. ಅದರ ಮಧ್ಯದಲ್ಲಿ ಇದು ಮಾರ್ಮಿಕವಾದಂತಹ ಪೋಸ್ಟ್ ನಿಜವಾಗ್ಲೂ ಎಲ್ಲರನ್ನೂ ಕೂಡ ಸೆಳೀತಾ ಇದೆ, ಒಂದು ಕುತೂಹಲ ಮೂಡಿಸ್ತಾ ಇದೆ. ಹಾಗಿದ್ಮೇಲೆ ಒಂದು ಕ್ಷೇತ್ರ ಶಿಫ್ಟ್ ಏನಾಗುತ್ತೆ, ಚನ್ನಪಟ್ಟಣಕ್ಕೆ ಬಂದು ಡಿಕೆ ಶಿವಕುಮಾರ್ ಅವರು ಸ್ಪರ್ಧಿಸ್ತಾರೆ, ಅದರ ಲಕ್ ಹಿಡ್ಕೊಂಡು ಲಕ್ ಹಿಂದೆ ಬಿದ್ದಿದ್ದಾರೆ, ಅಲ್ಲಿ ಗೆದ್ರೆ ಸಿಎಂ ಆಗಬಹುದು ಅನ್ನುವಂಥ ಒಂದು ನಂಬಿಕೆ ಡಿಕೆ ಶಿವಕುಮಾರ್ ಅವರಲ್ಲಿದೆ. ಹಾಗಾಗಿ ಚನ್ನಪಟ್ಟಣಕ್ಕೆ ಬಂದು ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಹಾಗೆ ಡಿಕೆ ಸುರೇಶ್ ಕೂಡ ಕನಕಪುರದಲ್ಲಿ ಅಕಸ್ಮಾತ್ ಅವರೆಂದ್ರು ಈ ಕಡೆ ಶಿಫ್ಟ್ ಆದರೆ ಕನಕಪುರದಲ್ಲಿ ಡಿಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಒಂದು ವದಂತಿ ಇತ್ತು. ಆದರೆ ಈ ಬಗ್ಗೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ನಮ್ಮ ಕುಟುಂಬದ ಯಾವುದೇ ಸದಸ್ಯರು ಕೂಡ ಚುನಾವಣಾ ರಾಜಕೀಯಕ್ಕೆ ಬರುವಂತಹ ಪ್ರಶ್ನೆನೇ ಇಲ್ಲ ಅಂತ. ಹಾಗಿದ್ಮೇಲೆ ಮುಂದಿನ ಬೈ ಎಲೆಕ್ಷನ್ ಏನು ಬರ್ತಾ ಇದೆ ಚನ್ನಪಟ್ಟಣದಲ್ಲಿ, ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗ್ತಾರೆ, ಈಗ ಮೂಡಿರುವಂತಹ ಅತಿ ದೊಡ್ಡ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.